ಹ್ಮ್. ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟು ನೀಟ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿ ನೀಟ್ ರಿಸಲ್ಟಿಗೋಸ್ಕರ ಬಹಳಷ್ಟು ಜನ ಸ್ಟೂಡೆಂಟು ವೇಟ್ ಮಾಡತ್ತಾರೆ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ ಮೈಂದಾಗ ಆಗಿರ್ಬೋದು, ಪೇರೆಂಟ್ಸ್ ಮೈಂದಾಗ ಒಂದು ಕಾಮನ್ ಕ್ವಶನ್ ಇರ್ತೈತಿ, ಈ ವರ್ಷ ಎಷ್ಟು ಕಟ್ ಆಫ್ ಹೋಗ್ಬೋದು ಮತ್ತು ನಮ್ಮ ಕೆಟಗರಿಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಅನ್ನೋದೇನೈತಲ್ಲ ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ಬಹಳಷ್ಟು ಜನ ಜಗದ್ಗುರು ಜಯ ಜಗದ್ಗುರು ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜ್ ದಾವಣಗೆರೆ, ಈ ಕಾಲೇಜಲ್ಲಿ MBBS ಸೆಮಿ ಗೌರ್ಮೆಂಟ್ ಸೀಟಿಗೆ ಎಷ್ಟು ಕಟ್ ಆಫ್ ಐತಿ ಮತ್ತು GMP ಸೀಟಿಗೆ ಎಷ್ಟು ಕಟ್ ಆಫ್ ಐತಿ ಮತ್ತು ಅದರ್ಸು ಓಪನ್ ಸೀಟಿಗೆ ಎಷ್ಟೆಷ್ಟು ಕಟ್ ಆಫ್ ಇರ್ಬೋದು ಮತ್ತು ಯಾವ್ಯಾವ ಕೆಟಗರಿಗೆ SC ಕೆಟಗರಿ ಆಗಿರ್ಬೋದು, ST ಕೆಟಗರಿ, 2A ಕೆಟಗರಿ, 3A ಕೆಟಗರಿ, 3B ಕೆಟಗರಿ ಮತ್ತು ಕೆಟಗರಿ 1ಗೆ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅನ್ನೋದೇನೈತಲ್ಲ ಬಹಳಷ್ಟು ಸ್ಟೂಡೆಂಟಲ್ಲಿ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಈ ವಿಡಿಯೋ ಒಳಗೆ ಜಯ ಜಗದ್ಗುರು ಮುರುಘರಾಜೇಂದ್ರ ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜ್ ದಾವಣಗೆರೆಯದು ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡತ್ತಾನೆ. ಅದಕ್ಕಿಂತ ಮುಂಚೆ ಏನಂದ್ರೆ ಈ ಕಾಲೇಜಲ್ಲಿ ಸೆಮಿ ಗೌರ್ಮೆಂಟ್ ಸೀಟಿಗೆ 1,53,000 ಫೀಸ್ ಐತಿ ಮತ್ತು GMP ಸೀಟಿದ ಫೀಸ್ 12 ಲ್ಯಾಕ್ ಇರ್ತೈತಿ ಮತ್ತು ಅದರ್ಸ್ NRI ಸೀಟ್ 39 ಲ್ಯಾಕ್ ಏನೈತಿಲ್ಲ ಫೀಸ್ ಐತಿ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ನೋಡ್ಬೋದು ನೀವು ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಬಗ್ಗೆ ಬಹಳಷ್ಟು ಸ್ಟೂಡೆಂಟ್ಗೆ ಡೌಟ್ ಇರ್ತೈತೆ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾನೆ. ಲಾಸ್ಟ್ ಇಯರ್ 500 ಮಾರ್ಕ್ಸಿಗೆ ಎಷ್ಟು ರ್ಯಾಂಕಿಂಗ್ ಇತ್ತು ಅಂದ್ರೆ 52,000 ಇತ್ತು ಮತ್ತು 2024 ಒಳಗೆ ನೋಡ್ಬೇಕಂದ್ರೆ 500 ಮಾರ್ಕ್ಸಿಗೆ 2,05,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಬಹಳಷ್ಟು ಕಾಂಪಿಟೇಷನ್ ಎಲ್ಲಿರುವುದಂದ್ರೆ ಇಲ್ಲಿ ನೋಡ್ಬೋದು ನೀವು, ಈ 400ದಿಂದ 500 ತನ ಬಹಳಷ್ಟು ಏನೈತಲ್ಲ ಕಾಂಪಿಟೇಷನ್ ಇರ್ತೈತಿ. ಲಾಸ್ಟ್ ಇಯರ್ದು ಒಂದು ಸ್ವಲ್ಪ ಹೇಳ್ತಾನೆ. 451 ಮಾರ್ಕ್ಸಿಗೆ 1,21,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು ಮತ್ತು 500 ಮಾರ್ಕ್ಸಿಗೆ 50,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ನೋಡ್ಬೋದು ನೀವು 1,21,450 ಮಾರ್ಕ್ಸಿಗಿದ್ರೆ 500 ಮಾರ್ಕ್ಸಿಗೆ 52,000 ಐತಿ. 50 ಮಾರ್ಕ್ಸ್ದಾಗ 70,000 ಸ್ಟೂಡೆಂಟ್ಸ್ ಅದಾರು. ಆದರೂ ನಮ್ಮ ಕರ್ನಾಟಕ ಸ್ಟೇಟ್ ಕೋಟಾ ಒಳಗೆ ಒಂದು ಮಾರ್ಕ್ಸಿಗೆ ಅರೌಂಡ್ 300ದಿಂದ 200 ಸ್ಟೂಡೆಂಟ್ಸ್ ಇರ್ತಾರು. ಮತ್ತು ನಮ್ಮ ಕರ್ನಾಟಕ ಒಳಗೆ ಕಟ್ ಆಫ್ ಎದ್ರ ಮೇಲೆ ಡಿಸೈಡ್ ಆಗ್ತತಿ, ನಿಮ್ಮ ಕೆಟಗರಿ ರಿಸರ್ವೇಷನ್ ಮತ್ತು ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಮತ್ತು ಕನ್ನಡ ಮೀಡಿಯಮ್ಮು ರೂರಲ್ ಐತೆ ಬಹಳಷ್ಟು ರೀತಿಯಾಗಿ ಕಟ್ ಆಫ್ ವೇರಿಯೇಷನ್ ಆಗ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ಕಾಲೇಜಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟದು 11 ಲ್ಯಾಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅರೌಂಡ್ 160-170 ಮಾರ್ಕ್ಸಿಗೆ ಮತ್ತು ಅದರ್ ಸೀಟ್ ಏನೈತಲ್ಲ 10 ಲ್ಯಾಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ ಮತ್ತು ಓಪನ್ ಸೀಟ್ 64,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ ಮತ್ತು GMPH 1,05,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 461 ಮಾರ್ಕ್ಸಿಗೆ ಮತ್ತು GMP ಸೀಟ್ 89,000 ಆಲ್ ಇಂಡಿಯಾ ರ್ಯಾಂಕಿಗೆ 472 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. GMP ಸೀಟದ ಫೀಸ್ ಎಷ್ಟು ಇರ್ತೈತೆ ಅಂದ್ರೆ ವರ್ಷಕ್ಕೆ ಏನೈತಲ್ಲ 12 ಲಕ್ಷ ಫೀಸ್ ಇರ್ತೈತಿ. ನೆಕ್ಸ್ಟ್ SC ಕೆಟಗರಿ ಜನರಲ್ ಮೆರಿಟ್ 1,72,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಲಾಸ್ಟ್ ಇಯರ್ 421 ಮಾರ್ಕ್ಸಿಗೆ ಮತ್ತು GMPH ಏನೈತಲ್ಲ 1,74,000 ಆಲ್ ಇಂಡಿಯಾ ರ್ಯಾಂಕಿಗೆ 420 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ರೂರಲಲ್ಲಿ 1,93,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ ಲಾಸ್ಟ್ ಇಯರ್ 410 ಮಾರ್ಕ್ಸಿಗೆ. ಈ ವರ್ಷ SC ಕೆಟಗರಿಯಲ್ಲಿ ABC ಅಂತ ಕೆಟಗರಿ ಡಿವೈಡ್ ಆಗ್ಯಾವು. ಒಂದು ಸ್ವಲ್ಪ ಏನೈತಲ್ಲ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಐತಿ. ಮತ್ತು ಇಲ್ಲಿ ಏನೈತಲ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಏನಿರ್ತೈತಿ ಇಲ್ಲಿ ಒಂದು 2-3 ಸಾವಿರ ವೇರಿಯೇಷನ್ ಆಗೋ ಚಾನ್ಸಸ್ ಇರ್ತೈತಿ. ನಿಮ್ಮ ರ್ಯಾಂಕಿಂಗ್ 1,75,000 ಒಳಗೆ ಇದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ ಈ ಕಾಲೇಜಲ್ಲಿ. ನೆಕ್ಸ್ಟ್ ST ಕೆಟಗರಿಯಲ್ಲಿ
ಜನರಲ್ ಮೆರಿಟು 1,74,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 419 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 1,80,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ 416 ಮಾರ್ಕ್ಸಿಗೆ. ನಿಮ್ಮ ರ್ಯಾಂಕಿಂಗ್ ಈ ವರ್ಷ 1,80,000ಕಿಂತ ಒಳಗೆ ಇದ್ದರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಕೆಟಗರಿ 1 ಜನರಲ್ ಮೆರಿಟ್ 69,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ಎಷ್ಟಂದ್ರೆ 480 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 74,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟಂದ್ರೆ 482 ಮಾರ್ಕ್ಸಿಗೆ. ನೋಡ್ಬೋದು ನೀವು 2 ಮಾರ್ಕ್ಸ್ದಾಗ 2,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಐತಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ, ನೋಡ್ಬೋದು. ನೆಕ್ಸ್ಟ್ ಕೆಟಗರಿ 2A ಕೆಟಗರಿಯಲ್ಲಿ 55,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 498 ಮಾರ್ಕ್ಸಿಗೆ. ಮತ್ತು ಹೈದರಾಬಾದ್ ಕರ್ನಾಟಕ 72,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 484 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 64,000 ಎಷ್ಟಂದರೆ 490 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ನಿಮಗೇನಾರೆ ಡೌಟ್ ಇತ್ತಂದ್ರೆ, ನಿಮಗೇನಾರೆ ಕೌನ್ಸ್ಲಿಂಗ್ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಳ್ರಿ. ಆಲ್ಮೋಸ್ಟ್ ಆಲ್ ಯಾರಿಗೆಲ್ಲ ಡೌಟ್ ಇರ್ತೈತಿ ನನ್ನ ಜೊತೆ ಮಾತಾಡಬೇಕಂದ್ರೆ 1-to-1 ಕೌನ್ಸ್ಲಿಂಗ್ ಬಗ್ಗೆ ಕಂಪ್ಲೀಟ್ ನಿಮಗೆ ಒಂದು ಮೀಟ್ ಅಂದ್ರೆ ಕಂಪ್ಲೀಟ್ ಐಡಿಯಾ ಬೇಕಂದ್ರೆ ಈ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ದಾಗ ಮೆಸೇಜ್ ಮಾಡಿರಿ, ಅಪಾಯಿಂಟ್ಮೆಂಟ್ ತೋರಿ. ಇಲ್ಲಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದ ಜಾಯ್ನಿಂಗ್ ಬಟನ್ ಐತಿ, ಅಲ್ಲಿಯೂ ಕೂಡ ನೀವು ಜಾಯ್ನ್ ಆಗಿ ನಿಮಗೇನೋ ಡೌಟ್ ಇತ್ತಂದ್ರೂ ಸಪ್ರೇಟ್ ಆಗಿರುವಂಥ ವಿಡಿಯೋ ಇರ್ತೈತಿ. ಮತ್ತು ಕಮೆಂಟ್ಗಳಿಗೋಸ್ಕರನ ಒಂದು ಡೈಲಿ ಈ ಡೌಟ್ಸಿನ ಸಂಬಂಧ ಹೇಳಿ ಒಂದು ವಿಡಿಯೋ ಬರ್ತಿರ್ತೈತಿ, ಅಲ್ಲಿಯೂ ಕೂಡ ಏನೈತಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರೆಲ್ಲ ಜಾಯ್ನಿಂಗ್ ಬಟನ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗ್ರಿ. ನೆಕ್ಸ್ಟ್ 2B ಕೆಟಗರಿಯಲ್ಲಿ 48,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 504 ಮಾರ್ಕ್ಸಿಗೆ. ನೆಕ್ಸ್ಟ್ ಯಾವುದಂದ್ರೆ 3B ಕೆಟಗರಿಯಲ್ಲಿ 33,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ 520 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 63,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 491 ಮಾರ್ಕ್ಸಿಗೆ. ನೆಕ್ಸ್ಟು 3A ಕೆಟಗರಿಯಲ್ಲಿ 37,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 514 ಮಾರ್ಕ್ಸ್ಗೆ ಸೀಟ್ 514 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ರೂರಲಲ್ಲಿ 58,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 495 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. JJM ದಾವಣಗೆರೆ ಮೆಡಿಕಲ್ ಕಾಲೇಜಲ್ಲಿ ಜನರಲ್ ಮೆರಿಟ್ 31,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಜನರಲ್ ಮೆರಿಟಲ್ಲಿ ಸುಮಾರು 522 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕಲ್ಯಾಣ ಕರ್ನಾಟಕ 45,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 506 ಮಾರ್ಕ್ಸ್ಗೆ. ನೋಡ್ಬೋದು ಜನರಲ್ ಮೆರಿಟ್ ಮತ್ತು ಕಲ್ಯಾಣ ಕರ್ನಾಟಕ ರಿಸರ್ವೇಷನಲ್ಲಿ 15,000 ಆಲ್ ಇಂಡಿಯಾ ರ್ಯಾಂಕಿಂಗನ್ನು ವೇರಿಯೇಷನ್ನ ಕಾಣ್ಬೋದು. ನೆಕ್ಸ್ಟ್ ಕನ್ನಡ ಮೀಡಿಯಮಲ್ಲಿ 86,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 474 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ಜನರಲ್ ಮೆರಿಟ್ಗಿಂತ ಅರೌಂಡ್ ಡಬಲ್ 40,000 ವೇರಿಯೇಷನನ್ನು ಕಾಣ್ಬೋದು. ನೆಕ್ಸ್ಟ್ ರೂರಲಲ್ಲಿ 51,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 501 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಇದೇನೈತಿ ಕಂಪ್ಲೀಟ್ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಿಂದ ಕಟ್ ಆಫ್ ಆಗಿರ್ತೈತಿ. ನೀವು ಕೂಡ ನಿಮಗೇನಾರ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನಿಮಗೆ ಬಹಳ ಡೌಟ್ ಇತ್ತಂದ್ರೆ KV ವೆಬ್ಸೈಟ್ದಾಗ ಆಫಿಷಿಯಲ್ ಆಗಿ KA ಬಾಟದಲ್ಲಿನೂ ಹೋಗಿ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು.